ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ನ್ಯೂ ಡಿಸೈನ್ ಟ್ರೈ ಮಾಡಿದ್ದೀನಿ. ಸೊ ಬಾರ್ಡರ್ ಟೈಪ್ ಡಿಸೈನು ವಿತ್ ಕುಚ್ಚನ್ನಾದರೂ ಮಾಡ್ಬೋದು, ವಿತೌಟ್ ಕುಚ್ಚು ಆದರೂ ಮಾಡ್ಬೋದು. 10 ನಂಬರ್ ನೀಡಲ್ಲಿ ತೊಗೊಳ್ತೀನಿ ಫ್ರೆಂಡ್ಸ್, 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶಲ್ 6 ದಾರ ತೊಗೊಂಡು ಈ ಥರ ಮೀಡಿಯಮ್ ಬೀಡ್ಸ್ನ ಪೌಂಡ್ಸ್ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೀಡಿಯಮ್ ಬೀಡ್ಸೇ ಬೇಕು. ಸೊ ಪೇಸ್ಟಲ್ ಕಲರ್ ಸ್ಯಾರೀಸ್ ಆದರೆ ನೀವು ಪರ್ಲ್ಸ್ನ ಯೂಸ್ ಮಾಡಿ ಅಥವಾ ಸಿಲ್ವರ್ ಬೀಡ್ಸ್ ಯೂಸ್ ಮಾಡಿ. ಇದು ಗೋಲ್ಡ್ ಕಲರ್ ಜರಿ ಇರೋಂಥ ಸೀರೆ ಅಲ್ಲ, ಸೊ ಗೋಲ್ಡ್ ಬೀಡ್ಸ್ ಯೂಸ್ ಮಾಡೋಣ. ಸೊ ಪೇಸ್ಟಲ್ಗೆ ಪರ್ಲ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಲೈಟ್ ಕಲರ್ ಥ್ರೆಡ್ಗೆ ಪರ್ಲ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಗೋಲ್ಡನ್ ಬೀಡಲ್ಲಿ ನೋಡೋಣ. ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. 1 ಟೈಮ್ ಸಿಂಗಲ್ ಕ್ರೋಶೆ ಸ್ಟಾರ್ಟಿಂಗು ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಳ್ಳೋದು, ದಾರನ ತೊಗೊಳ್ಳೋದು. ಸೊ ಇನ್ನೂ 1 ಟೈಮು ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ. ಸೊ 2 ದಾರ ಸೇರಿ 1 ಮಾಡ್ಕೊಳ್ಳೋಣ. 2 ಸತಿ ಸಿಂಗಲ್ ಕ್ರೋಶೆ ಆಯ್ತಲ್ವ. 2 ಸತಿ ಸಿಂಗಲ್ ಕ್ರೋಶೆ ಆದ ತಕ್ಷಣ ಸ್ಟಾರ್ಟಿಂಗೇ ನಾವೇನು ಮಾಡಬೇಕು, ಸ್ವಲ್ಪ ದಾರ ಮೇಲೆ ಮಾಡೋಣ. ಒಂದು 2 ಬೀಡ್ಸ್ ಅಷ್ಟು ಪ್ಲೇಸಿಗೆ ಚೂರು ದಾರನ ಮೇಲೆ ಮಾಡಬೇಕು. ಅಷ್ಟರಲ್ಲಿ ಬೀಡನ್ನ ಸ್ಲೈಡ್ ಮಾಡ್ಕೊಳ್ಳೋಣ ಈ ಕಡೆಗೆ. ಸೊ 2 ಬೀಡ್ ಬೇಕು ನಮಗೆ. ಇದು 3 ಬೀಡ್ಸ್ ಕೂಡ ಹಾಕೋಬೋದು ಫ್ರೆಂಡ್ಸ್. 3 ಬೀಡ್ಸ್ ಮಾಡಿ ದೊಡ್ಡ ಡಿಸೈನ್ ಮಾಡ್ಕೋಬೋದು. ಇದು ನಾನು 2 ಬೀಡ್ಸ್ ಮಾಡಿದ್ದೀನಿ. ಸ್ವಲ್ಪ ದಾರ ಮೇಲೆ ಮಾಡೋಣ. ಈ ಬೀಡನ್ನ ಈ ಥರ ಸ್ಲೈಡ್ ಮಾಡ್ಕೊಳ್ಳೋಣ. ಈ ಥರ ಸ್ಲೈಡ್ ಮಾಡಿಕೊಂಡು ಸೊ 2 ಬೀಡ್ ಮೇಲೆಯಿಂದ, ಅಂದರೆ ಮೇಲೆಯಿಂದ ಕೆಳಗಡೆಗೆ ನೀಡಲ್ನ ನಾವು ಈ ಥರ ಪಾಸ್ ಮಾಡಬೇಕು ನೋಡಿ. 2 ಬೀಡ್ ಮೇಲೆಯಿಂದ ಕೆಳಗಡೆ ಕ್ರೋಶೆ ನೀಡಲ್ನ ಪಾಸ್ ಮಾಡಿಬಿಟ್ಟು ದಾರದಲ್ಲೇ ಇರುತ್ತೆ ಈ ಥರ ನೋಡಿ. ಈ ಥರ ಮೇಲೆಯಿಂದ ಕೆಳಗೆ ಪಾಸ್ ಮಾಡಿ ಇಲ್ಲಿ ಕೆಳಗಡೆ ಥ್ರೆಡ್ಸ್ ಇರುತ್ತೆ ಅಲ್ವ, ನಾವು ಎಳ್ದಿಟ್ಕೊಂಡಿದ್ದೀವಲ್ಲ, ಆ ಥ್ರೆಡ್ಡನ್ನು ನಾನು ನೀಡಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಥ್ರೆಡ್ ಹಾಕ್ಕೋಬೇಕು. ಸೊ ಈಸಿಯಾಗಿ ಬರುತ್ತೆ. ಅಲ್ಲಿ ಸ್ವಲ್ಪ ಮಿಸ್ ಮಾಡಿದ್ದಕ್ಕೆ ಒಂಚೂರು ಹೆಚ್ಚು ಕಮ್ಮಿ ಆಗಿದೆ ನೋಡಿ. ಎಲ್ಲ ಥ್ರೆಡ್ನ ನೀಟಾಗಿ ಇಟ್ಕೊಂಡು ಈ ಥರ 2 ಬೀಡ್ಸ್ ಒಳಗಡೆಯಿಂದ ಈ ರೀತಿ ಎಳ್ಕೋಬೇಕು. ಸೊ 2 ಬೀಡ್ ಒಳಗಡೆಯಿಂದ ನಾವು ಎಳ್ದಿರೋಂಥ ದಾರನ ಎಳ್ಕೊಳ್ತೀನಿ. ಸೊ ನೀಡಲಿಂದ ತೊಗೊಳ್ತೀನಿ. 2 ಬೀಡ್ ಮೇಲೆ ಬರುತ್ತೆ. ಅಷ್ಟೇ ಲೆಂತ್ ತೊಗೊಂಡಿರ್ತೀವಲ್ಲ ಅಷ್ಟು ಕರೆಕ್ಟಾಗಿ ಆಗುತ್ತೆ ನಮಗೆ. ಸೊ ಅಲ್ಲಿಂದ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೊಳ್ತೀನಿ. 2 ಟೈಮ್ಸ್ ದಾರ ಸುತ್ತಕೊಂಡು ಸ್ಲ್ಯಾಂಟಾಗಿ ಈ ರೀತಿ ಇಟ್ಕೊಳ್ತೀನಿ ಫ್ರೆಂಡ್ಸ್. ಇನ್ನು ಹತ್ರಕ್ಕಾದ್ರೂ ನಡೆಯುತ್ತೆ. ಸ್ಲ್ಯಾಂಟಾಗಿ ಇಟ್ಕೊಂಡು ವಿ ಶೇಪ್ ಬರಬೇಕು ನಮಗೆ. ಸೊ ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನೀಡಲ್ನ ಹಾಕಿ ದಾರನ ತೊಗೊಬಂದು 4 ದಾರ ಇರುತ್ತೆ ನೀಡಲ್ ಮೇಲೆ. ಫಸ್ಟ್ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರನ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಒಂದು ಟ್ರಿಪಲ್ ಕ್ರೋಶೆ ಆಯ್ತಲ್ವ. 2 ಬೀಡಿಗೆ ಸ್ಲ್ಯಾಂಟಾಗಿ ನಾನು ಆ ಸೈಡು ವಿ ಶೇಪಲ್ಲಿ ಟ್ರಿಪಲ್ ಕ್ರೋಶೆ ಹಾಕಿದ್ದೀನಿ. ಏನಕ್ಕೆ ಈ ರೀತಿ ಬೀಡ್ ಮಾಡೋದು ಅಂದರೆ ಫ್ರೆಂಡ್ಸ್, ನಾವು ತುಂಬ ಸ್ಟಿಫಾಗಿ ನಿಂತ್ಕೊಳ್ಳುತ್ತೆ ನಿಮಗೆ. ಸೊ ಈ ರೀತಿ ಮಾಡಿದ್ರೆ ಮತ್ತೆ ಈ ಟ್ರಿಪಲ್ ಕ್ರೋಶೆಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ 1 ಮಾಡಿಕೊಂಡು ಸಿಂಗಲ್ ಕ್ರೋಶಸ್ ಮಾಡ್ತಾಯಿದ್ದೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ 1 ಟ್ರಿಪಲ್ ಕ್ರೋಶೆ ಇದೆಲ್ಲ, 5 ಟೈಮ್ಸ್ ಸಿಂಗಲ್ ಕ್ರೋಶೆ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ನೀಡಲ್ ಹಾಕಿ ದಾರನ ಇಳ್ಕೊಂಡು ಬಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತು ಬಟ್ಟೆ ಕೂಡ ಅಲ್ಲೇ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಮಾಡ್ತೀನಿ. ಸೊ 2 ಬೀಡ್ಸ್ನ ನಾವು ನೀಟಾಗಿ ಈ ಥರ ಹಾಕ್ಕೊಂಡ್ರೆ ತುಂಬ ಸ್ಟಿಫಾಗಿ ಬರುತ್ತೆ ಫ್ರೆಂಡ್ಸ್. ಮಾಮೂಲಿ ಹಾಕೋದಕ್ಕಿಂತ ಈ ಥರ ಹಾಕ್ಕೊಂಡ್ರೆ ಸ್ವಲ್ಪ ಸ್ಟಿಫ್ ಬರುತ್ತೆ. ಈ ಡಿಸೈನ್ಗಿನ್ನ ಸ್ಟಿಫಾಗೇ ಬೇಕು. ಸೊ ಸ್ಟಾರ್ಟಿಂಗ್ ಮಾತ್ರ ಸ್ವಲ್ಪ ಚೇಂಜ್ ಇದೆ. 2 ಬೀಡ್ ಹಾಕಿಬಿಟ್ಟು 1 ಟ್ರಿಪಲ್ ಕ್ರೋಶೆ ಹಾಕಿ ಸಿಂಗಲ್ ಕ್ರೋಶೆ ಮಾಡಿಬಿಟ್ಟಿದ್ದೀವಿ ಅಲ್ವಾ. ಸೊ ಇವಾಗ ಮತ್ತೆ 2 ಬೀಡನ್ನ ಈ ಸೈಡ್ ತೊಗೊಳ್ಳೋಣ. ಮತ್ತೆ 2 ಬೀಡನ್ನ ಈ ಸೈಡ್ ತೊಗೊಳ್ತೀನಿ. 2 ಬೀಡ್ ಅಷ್ಟೇ ಸ್ವಲ್ಪ ದಾರನ ಮೇಲೆ ಮಾಡಿ ಈ ರೀತಿ ಇಟ್ಕೊಳ್ತೀನಿ. ಮತ್ತು ಮೇಲೆ 2 ಬೀಡ್ಸಿಂದ ನೀಡಲ್ನ ಹಾಕಿ ಇಲ್ಲಿ ನೋಡಿ, ನೀಡಲ್ಗೆ ಆ ಥ್ರೆಡ್ಡೆಲ್ಲ ತೊಗೊಂಡು ನೀಟಾಗಿ ಜರುಗಿಸ್ಕೊಳ್ಳೋಣ. ನೀಟಾಗಿ ಬರುತ್ತೆ ತುಂಬ ಈಸಿಯಾಗಿ. ಸೊ ಅದು ನಮಗೆ ಫಿಟ್ ಅಂದರೆ ತುಂಬ ಟೈಟಾಗಿ ಫಿಟ್ಟಾಗಿ ಕೂತ್ಕೊಳ್ಳುತ್ತೆ. ನಿಮಗೆಲ್ಲೂ ಗ್ಯಾಪ್ ಕೂಡ ಕೊಡಲ್ಲ, ಸ್ಟ್ರೈಟಾಗಿ ಕೂತ್ಕೊಳ್ಳುತ್ತೆ. ನೀವು 3 ಬೀಡ್ಸ್ ಹಾಕಿ 4 ಬೀಡ್ಸ್ ಹಾಕಿ ನಮಗೆ ಬೆಂಡ್ ಆಗೋದಿಲ್ಲ. ಸೊ ಮತ್ತೆ ಅಲ್ಲಿಂದ ನಾನಿಲ್ಲಿ 5 ಚೈನ್ಸ್ನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನಾನು ಇಲ್ಲದೆ ಅಲ್ಲ, ಸ್ಟಾರ್ಟಿಂಗ್ ಮಾತ್ರ ಆ ಥರ 2 ಬೀಡ್ ಹಾಕಿ 1 ಡೈರೆಕ್ಟ್ ಟ್ರಿಪಲ್ ಕ್ರೋಶೆ ಹಾಕಿ ಸಿಂಗಲ್ ಕ್ರೋಶೆ ಮಾಡಿದ್ದೀನಿ. ಸೆಕೆಂಡ್ 2 ಬೀಡ್ ಆದ ತಕ್ಷಣ 5 ಚೈನ್ ಹಾಕೋತೀನಿ. ಸೊ ಇನ್ನೆಲ್ಲ ಬೀಡ್ಸ್ ಹಾಕೊಂಡ ತಕ್ಷಣ 5 ಚೈನ್ ಹಾಕೋಬೇಕು. ಬ್ಯಾಕ್ ಟರ್ನ್ ಮಾಡ್ಕೊಳ್ಳಿ ಸ್ವಲ್ಪ, ಇದು ಫ್ರಂಟ್ ಸೈಡು. ಸೊ ಬ್ಯಾಕ್ ಟರ್ನ್ ಮಾಡ್ಕೊಂಡು ನೋಡಿ, ಅಲ್ಲಿ ಪಾಯಿಂಟ್ ಇರುತ್ತೆ ಅಲ್ವಾ, ಬೀಡು ಮತ್ತು ಥ್ರೆಡ್ದು ಪಾಯಿಂಟ್ ಸೆಂಟರಲ್ಲಿ. ಸೊ ಅಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ, ಅಂದರೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಗೆ ಲಾಕ್ ಮಾಡ್ಕೊತೀನಿ, ಅದು ಬ್ಯಾಕ್ ಸೈಡಿಂದ. ಮತ್ತು ಈ ರೀತಿ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ. ನಮಗೆ ಟ್ರಯಾಂಗಲ್ ಶೇಪ್ ಬರಬೇಕು. ಫ್ರಂಟ್ ಸೈಡ್ ಟರ್ನ್ ಮಾಡಿಕೊಂಡು ಒಂದೇ ಒಂದು ಚೈನ್ ಹಾಕ್ಕೊಂಡು, ನಾನು ಬೇಕಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್, ಅದು ತಿನ್ ಕಾಣಿಸ್ಬಾರ್ದು ಅಂತ ಚೈನ್ ಹಾಕ್ಕೊಂಡೆ. ಈ 5 ಚೈನ್ ಏನಿದೆ ಅದ್ರ ಒಳಗಡೆ ಅಗೇನ್ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಸೊ 2 ಟೈಮ್ಸ್ 3 ಟೈಮ್ಸ್ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 1 ಟೈಮು 2 ದಾರ ಸೇರಿ 1 ಮಾಡ್ಕೊಳ್ಳೋದು ನೋಡಿ, ಸಿಂಗಲ್ ಕ್ರೋಶೆ.
ಸೊ ಒಂದೇ ಸಮ ಸಿಂಗಲ್ ಕ್ರೋಶೆ ಬರಲಿ. ಸೊ 5 ಟೈಮ್ಸ್ ಆಗಿದ ತಕ್ಷಣ ಈ ಥರ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ನಮಗೆ ಬೀಡ್ಸ್ ಮಾತ್ರ ಪ್ಯಾರಲಲ್ ಆಗಿ ಇರುತ್ತೆ. ಸೊ ಅಲ್ಲಿಂದ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ಕೋಬೇಕು ಫ್ರೆಂಡ್ಸ್. ಪಕ್ಕದಲ್ಲೇ ವಿ ಶೇಪಲ್ಲಿ ಟ್ರಿಪಲ್ ಕ್ರೋಶೆ. ಸ್ಟಾರ್ಟಿಂಗ್ 2 ಬೀಡ್ ಆದ ತಕ್ಷಣ ನಾನು ಟ್ರಿಪಲ್ ಕ್ರೋಶೆ ಹಾಕಿದೆ. ಸೊ ಮತ್ತು ಅದು ಸ್ಟಾರ್ಟಿಂಗ್ ಮಾತ್ರ. ಪ್ರತಿ ಟೈಮು ಬೀಡ್ ಆಗಿದ ತಕ್ಷಣ ನಾವು 5 ಚೈನ್ ಹಾಕೋತೀವಿ. ಟ್ರಯಾಂಗಲ್ ಫಾರ್ಮ್ ಆಗಿದ್ಮೇಲೆ ನಾವು ಟ್ರಿಪಲ್ ಕ್ರೋಶೆ ಮಾಡ್ಕೋತೀವಿ. ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದ ತಕ್ಷಣ ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ ಅಲ್ಲ, ಟ್ರಿಪಲ್ ಕ್ರೋಶೆಗೆ ಮತ್ತೆ 5 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ ಒಂದು ಕಂಬ ಆಗಿದ ತಕ್ಷಣ ಅದಕ್ಕೆ 5 ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ, ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕನ್ಫ್ಯೂಸ್ ಬೇಡ ಫ್ರೆಂಡ್ಸ್, ಈಸಿಯಾಗಿ ಹೇಳ್ತೀನಿ. ಸೊ ಸ್ಟಾರ್ಟಿಂಗ್ ಮಾತ್ರ ನಾವು ಬೀಡ್ ಆದಮೇಲೆ ಟ್ರಿಪಲ್ ಕ್ರೋಶೆ ಮಾಡಬೇಕು. ಮಿಕ್ಕಿ ಟೈಮಲ್ಲೆಲ್ಲ ಟ್ರಯಾಂಗಲ್ ಫಾರ್ಮ್ ಆದಮೇಲೆ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಸೊ ನಮಗೆ ಇವಾಗ ಟ್ರಯಾಂಗಲ್ ಫಾರ್ಮ್ ಆದಮೇಲೆ ಟ್ರಿಪಲ್ ಕ್ರೋಶೆ ಮಾಡಿ 5 ಸಿಂಗಲ್ ಕ್ರೋಶೆ ಮಾಡಿದ್ದೀವಿ. ಇವಾಗ ಬೀಡನ್ನ ಜರುಗಿಸ್ಕೊಳ್ಳೋಣ. ಸೊ ಬೀಡನ್ನ ಜರುಗಿಸ್ಕೋತೀನಿ. ಸೊ ಇವಾಗ ಟ್ರಯಾಂಗಲ್ ಫಾರ್ಮ್ ಆಯಿತು, ಟ್ರಿಪಲ್ ಕ್ರೋಶೆ ಆದ ತಕ್ಷಣ ಬೀಡನ್ನ ಹಾಕ್ಕೊಳ್ಳೋಣ. ಸೊ ಮೇಲೆಯಿಂದ ನೀರಲ್ಲಿ ಈ ಥರ ಹಾಕಿ ಏನಿದೆ ಕೆಳಗಡೆ ದಾರ ಎಳೆದಿಟ್ಟಿರ್ತೀವಲ್ಲ ಅದನ್ನು ಫಿಕ್ಸ್ ಮಾಡಿಕೊಂಡು ಅದನ್ನು 2 ಬೀಡ್ ಒಳಗಡೆಯಿಂದ ಪಾಸ್ ಮಾಡ್ಕೊಂಡು ತೊಗೊಳ್ತೀನಿ. ಸೊ ಅಲ್ಲಿಂದ 5 ಚೈನ್ಸ್ ಅಂದರೆ ಬ್ಯಾಕ್ ಸೈಡಿಗೆ ಬರಬೇಕು. ನಮಗೆ ಟ್ರಯಾಂಗಲ್ ಶೇಪ್ ಬೇಕಲ್ವ, ಸೊ ಅದಕ್ಕೋಸ್ಕರ ಬ್ಯಾಕ್ ಸೈಡಿಗೆ ಬಂದು ಇಲ್ಲಿ ಲಾಕ್ ಮಾಡ್ತೀನಿ. ಫ್ರೆಂಡ್ಸ್ ಇದೇ ರೀತಿ 2 ಬೀಡ್ ಹಾಕಿ ಸ್ಲ್ಯಾಂಟಿಂಗ್ ಆರ್ಚೆಗಳು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದು ಒಂದ್ಸರಿ ತೋರಿಸ್ತೀನಿ. ಸ್ಯಾರಿಗೆ ಹಾಕಿ ಸೊ ನೀಡಲ್ ಹಾಕಿ ಒಂದು ಚೈನ್ ಮಾಡಿ ಲಾಕ್ ಮಾಡಿ ಒಂದು ಚೈನ್ ಮಾಡಿ ಫ್ರಂಟ್ ಸೈಡಿಂದ ನಾನು ಸಿಂಗಲ್ ಕ್ರೋಶೆನ 5 ಟೈಮ್ಸ್ ಮಾಡ್ಕೋತೀನಿ. 5 ಚೈನ್ಗೆ 5 ಟೈಮ್ಸ್ ಮಾಡ್ಕೊಳ್ತೀನಿ. 5 ಇಡ್ಸಿದ್ರೆ 5 ಚೈನ್ ಹಾಕಿ ಫ್ರೆಂಡ್ಸ್, ಇಲ್ಲ 4 ನಡೆಯುತ್ತೆ. ಸೊ 5 ಸಿಂಗಲ್ ಕ್ರೋಶೆ ಇಡ್ಸುತ್ತೆ. ಟ್ರಯಾಂಗಲ್ ಫಾರ್ಮ್ ಆಯ್ತಲ್ವ, ಟ್ರಯಾಂಗಲ್ ಫಾರ್ಮ್ ಆಗಿದ ತಕ್ಷಣ ಟ್ರಿಪಲ್ ಕ್ರೋಶೆ ಹಾಕಿ 5 ಸಿಂಗಲ್ ಕ್ರೋಶೆ ಆದ ತಕ್ಷಣ 2 ಬೀಡ್ ಈ ಥರ ನೋಡ್ಕೊಂಡು ಮಾಡ್ಕೊಂಡು ಹೋದರೆ ಆಯಿತು. ಸೊ ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್. 2 ಟ್ರಯಾಂಗಲ್ ಹಾಕಿ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಈಸಿಯಾಗಿ ಕೂಡ ಆಗುತ್ತೆ. ಇದು ವಿತ್ ಕುಚ್ಚು ಹಾಕೋಬೋದು, ವಿತೌಟ್ ಕುಚ್ಚು ಹಾಕೋಬೋದು. ನ್ಯೂ ಡಿಸೈನು. ಸೊ ಯಾವ ರೀತಿ ಬೇಕಾದ್ರೂ ಹಾಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಸ್ಟಿಫ್ನೆಸ್ ಯಾವುದು ಸ್ಯಾರಿಗಿದ್ರೆ ಟಾಟಿಂಗ್ ಥರ ಕಾಣಿಸುತ್ತೆ. ನಮಗೆ ಸ್ಟಿಫಾಗಿ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನೀವು ಟ್ರೈ ಮಾಡ್ಬೋದು. ನಾನಿಲ್ಲಿ 5 ಸಿಂಗಲ್ ಕ್ರೋಶೆನ ಹಾಕ್ಕೊಳ್ತಾ ಇದ್ದೀನಿ. 5 ಸಿಂಗಲ್ ಕ್ರೋಶೆನ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡ್ಕೊಳ್ಳೋಣ. ಬಟ್ಟೆ ಕೂಡ ನೀರಲ್ಲಿ ಹಾಕಿ ದಾರನ ತೊಗೊಂಡು ಬಂದು 2 ದಾರನೂ ಸೇರಿ ಒಂದು ಮಾಡ್ಕೋತೀವಿ, ಲಾಕ್ ಆಗುತ್ತೆ. ಟ್ರಿಪಲ್ ಕ್ರೋಶೆ 5 ಸಿಂಗಲ್ ಕ್ರೋಶೆ ಮಾಡಿದ ತಕ್ಷಣ ನಾವು ಬೀಡನ್ನ ಜರುಗಿಸ್ಕೋತೀನಿ. ಬೀಡ್ ಹಾಕಿದ ತಕ್ಷಣ 5 ಚೈನ್ ಮಾಡ್ಕೊಳ್ತೀನಿ. ಆ ಥರ ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗ್ ಮಾತ್ರ ಬೀಡ್ ಆಗಿದ ತಕ್ಷಣ ಟ್ರಿಪಲ್ ಕ್ರೋಶೆ ಹಾಕ್ಕೋತೀನಿ. ಮಿಕ್ಕಿದ ಕಡೆ ಎಲ್ಲ ಟ್ರಿಪಲ್ ಕ್ರೋಶೆ ಆದಮೇಲೆ ಬೀಡನ್ನ ಹಾಕ್ಕೋಬೇಕಾಗತ್ತೆ. ಸೊ ಈ ಥರ 5 ಚೈನ್ ಮಾಡ್ಕೋತೀನಿ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳೋಣ. ಬ್ಯಾಕ್ ಸೈಡಿಂದ ಲಾಕ್ ಮಾಡ್ಕೊಳ್ಳಿ. ಮತ್ತು ಫ್ರಂಟಿಗೆ ಟರ್ನ್ ಮಾಡಿ 1 ಚೈನ್ ಬೇಕಂದ್ರೆ ಹಾಕೋಬೋದು, ಇಲ್ಲ ಡೈರೆಕ್ಟ್ ಸಿಂಗಲ್ ಕ್ರೋಶೆಗೆ ಸ್ಟಾರ್ಟ್ ಮಾಡ್ಬೋದು. 1 ಚೈನ್ ಹಾಕಿ ಅಲ್ಲಿ ಟ್ವಿಸ್ಟ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್, ಅದಕ್ಕೋಸ್ಕರ ಅದು ಸಿಂಗಲ್ ಕ್ರೋಶೆ ಥರ ಕಾಣಿಸ್ಲಿ ಅಂತ 1 ಚೈನ್ ಹಾಕ್ಸ್ತೀನಿ ಅಷ್ಟೇ. ಮತ್ತು ಈ ಥರ ಎಕ್ಸ್ಟ್ರಾ ಹಾಕ್ಕೊಂಡು ಹೋಗ್ಬೇಕು. 5 ಸತಿ ಹಾಕ್ತೀನಿ. ಸೊ ಇವನ್ ನೀವು ಟ್ರಿಪಲ್ ಕ್ರೋಶೆಗೂ 5 ಸತಿ ಹಾಕ್ಕೋತೀನಿ ಸಿಂಗಲ್ ಕ್ರೋಶೆ. ಈ 5 ಚೈನ್ಗೂ 5 ಸತಿ ಸಿಂಗಲ್ ಕ್ರೋಶೆ ಹಾಕ್ಕೋತೀನಿ. ಇಷ್ಟು ಪ್ಯಾರಲಲ್ ಆಗಿ ಬರುತ್ತೆ. ನೀವು ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಬೀಡ್ಸ್ ಆಗಿರಲಿ, ಸ್ಲ್ಯಾಂಟಿಂಗ್ದು ಕಂಬ ಆಗಿರಲಿ, ತುಂಬ ಪ್ಯಾರಲಲ್ ಆಗಿ ಬರುತ್ತೆ. ಈ ಡಿಸೈನಲ್ಲಿ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ನೀವು ನೋಡ್ಬೋದು. ಮೆಷರ್ಮೆಂಟ್ ಅಂತೂ ಪಕ್ಕ ತುಂಬ ಚೆನ್ನಾಗಿ ಬರುತ್ತೆ. ಆದಷ್ಟು ಸೇಮ್ ಗ್ಯಾಪಲ್ಲಿ ನೀವು ಹಾಕೋಬೋದು. ಗ್ಯಾಪ್ ಗೊತ್ತಾಗಿಲ್ಲ ಅಂದರೆ ಫ್ರೆಂಡ್ಸ್, ಸ್ಟಾರ್ಟಿಂಗು ಬೇಸ್ಗೆ ನಾವು 2 ಚೈನ್ ಗ್ಯಾಪಲ್ಲಿ ಒಂದು ಬೇಸ್ ಲೈನ್ ಹಾಕ್ಕೊಂಡು ನೀವು ಮಾಡ್ಕೋಬೋದು. ಇಲ್ಲಾಂದರೆ ಪ್ರಾಕ್ಟೀಸ್ ಇರೋರಿಗೆ ಹಾಗೆ ಗ್ಯಾಪ್ ಗೊತ್ತಾಗುತ್ತೆ. ಸೊ ಹಾಗೆ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಎಷ್ಟು ಸ್ಟಿಫಾಗಿ ಎಷ್ಟು ನೀಟಾಗಿ ಬಂದಿದೆ. ವಿತೌಟ್ ಕುಚ್ಚು ಈ ರೀತಿ ಕಾಣಿಸುತ್ತೆ. ಹೀಗೆ ಫುಲ್ಲು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ತುಂಬ ಅಂದರೆ ತುಂಬ ನೀಟಾಗಿ ಬರುತ್ತೆ. ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ನೀಟಾಗಿ ಕಾಣುತ್ತೆ. ಹಿಂದೆಯಿಂದ ಅಂದರೆ ಫ್ರಂಟಿಂದ, ಬ್ಯಾಕ್ ಸೈಡಿಂದ ಫೀಡ್ಸ್ ಮಾಡಿದಾಗ ಎಲ್ಲ ಅಷ್ಟು ನೀಟಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ಯಾವ್ದಾದ್ರು ಹ್ಯಾಂಗಿಂಗ್ಸ್ ಬೇಕಾದ್ರೂ ಹಾಕೋಬೋದು, ಇಲ್ಲಾಂದರೆ ಕುಚ್ಚು ಕೂಡ ಕಟ್ಕೋಬೋದು. ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಸೊ ವಿತೌಟ್ ಕುಚ್ಚು ನಿಮಗೆ ಇದೇ ರೀತಿ ಕಾಣಿಸುತ್ತೆ ಫುಲ್ ಸ್ಯಾರಿ ಹಾಕಿದ್ರೆ. ಬಟ್ ಸ್ಯಾರಿ ಹಾಕಿರೋದು ಇದ್ದಿದ್ರೆ ನಾನು ತೋರಿಸೋದು ಇನ್ನೂ ನಿಮ್ಗೆ ಲುಕ್ ಗೊತ್ತಾಗೋದು. ಲುಕ್ ವೈಸ್ ತುಂಬ ಚೆನ್ನಾಗಿದೆ. ಟ್ರೈ ಮಾಡಿ, ಖಂಡಿತ ಚೆನ್ನಾಗಿ ಬರುತ್ತೆ. ಸೊ ಇದಕ್ಕೆ ದೂರಕ್ಕೆ ಒಂದೊಂದು ಕುಚ್ಚು ಕಟ್ಟಿದ್ದೀನಿ. ಸೊ ಒಂದು ನಿಮ್ಗೆ ಐಡಿಯಾಗೋಸ್ಕರ ಅಷ್ಟೇ.
ಸೊ ಯಾವ ರೀತಿ ಕಾಣಿಸುತ್ತೆ ಅಂದ್ಬಿಟ್ಟು ನಾನು 4 ಬ್ಲಾಕ್ ಬಿಟ್ಬಿಟ್ಟು ಒಂದೊಂದು ಕುಚ್ಚು ಕಟ್ಟಿದ್ದೀನಿ. ಇವನ್ ಹತ್ತತ್ರ ಬೇಕಂದರೆ 3 ಬ್ಲಾಕ್ಸ್ನ ಬಿಡಿ, ದೂರ ಬೇಕಂದರೆ ಇನ್ನೂ ಬ್ಲಾಕ್ಸ್ನ ಬಿಟ್ಟು ಕುಚ್ಚು ಕಟ್ಕೋಬೋದು. ಇಷ್ಟ ಫ್ರೆಂಡ್ಸ್ ಡಿಸೈನ್ ತುಂಬ ಈಸಿ. ಒಂದು ಬೇಸ್ ಲೈನಲ್ಲಿ ಒಂಥರ ಅಟ್ಯಾಚ್ ಮಾಡ್ದಂಗೆ ಇರುತ್ತೆ, ಸಕ್ಕತ್ತಾಗಿ ಕಾಣಿಸುತ್ತೆ. ಖಂಡಿತ ಟ್ರೈ ಮಾಡಿ, ನನಗಂತೂ ತುಂಬ ಇಷ್ಟ ಆಯಿತು. ಡೈರೆಕ್ಟಾಗಿ ನೋಡಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಯಾಕಂದರೆ ಬೀಡ್ಸು ನಿಮಗೆ ತುಂಬ ಸ್ಟಿಫಾಗಿ ನೀಟಾಗಿ ಸ್ಲ್ಯಾಂಟಾಗಿರುತ್ತೆ, ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಈ ಸೈಡು ಥ್ರೆಡ್ ಕೂಡ ಹಾಗೆ ಇರುತ್ತೆ. ಸೊ ನಮಗೆ ಒಂದು ಸ್ಲ್ಯಾಂಟಿಂಗ್ ಆಗಿ ಸ್ಕ್ವೇರ್ ಫಾರ್ಮ್ ಆಗಿರೋದು, ಅದನ್ನು ಡಯಾಗ್ನಲ್ ಆಗಿ ಕಟ್ಟಾಗಿರೋ ಥರ ಬೀಡ್ಸ್ ಇರೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಖಂಡಿತ ಟ್ರೈ ಮಾಡಿ. ಸೊ ಇದಕ್ಕೆ ಪ್ರೈಸ್ ಬಂದುಬಿಟ್ಟು 400 ಅರೌಂಡ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ಕಡಿಮೆ ಜಾಸ್ತಿ ಇನ್ನೂ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.